ಜನರ ನಿರೀಕ್ಷೆಯಂತೆ ಸಿದ್ದರಾಮಯ್ಯನವರ 2026-27ನೇ ಸಾಲಿನ ಬಡ್ಜೆಟ್ಟು ಸಮಾಜದ ಕೆಲವೇ ವ್ಯಕ್ತಿಗಳ ತುಷ್ಟೀಕರಣ ಎದ್ದು ಕಾಣ್ತಾ ಇದೆ ಹಾಗೂ ಅಭಿವೃದ್ಧಿ ಶೂನ್ಯವಾದ ಬಡ್ಜೆಟ್ ಇದು ನಿರಾಶಾಯಕ ಬಡ್ಜೆಟ್ ಎಂದು ಹೇಳಲು ಇಚ್ಛಿಸುತ್ತೇನೆ. ಏನು ಇವತ್ತಿನ ದಿನ ಸಿದ್ದರಾಮಯ್ಯನವರು ಬಜೆಟಲ್ಲಿ ಅನೌನ್ಸ್ ಮಾಡಿದಾರೋ ಈ ಒಂದು ಬಡ್ಜೆಟ್ ನಿರಾಶಾದಾಯಕವಾದಂಥ ಒಂದು ಬಡ್ಜೆಟ್. ಯಾಕೆ ಅಂತಂದರೆ ಯಾವುದೇ ರೈತರಿಗೆ ಯಾವುದೇ ಥರದ್ದು ಉಪಯೋಗನೇ ಆಗಲಿ ಮತ್ತು ಇವತ್ತು ಬಡಬಗ್ಗರಿಗೆ ಬೇಕಾಗಿರ್ತಕ್ಕಂಥ ಜನೌಷಧದ ಬಗ್ಗೆನೇ ಆಗಲಿ ಯಾವುದೇ ಥರದ್ದು ಮಾಡಿಲ್ಲ. ಅಲ್ಪಸಂಖ್ಯಾತರ ಬಗ್ಗೆ ಓಲೈಸ್ತಕ್ಕಂಥ ಒಂದು ಬಡ್ಜೆಟ್ ಇದು. ಈ ಬಡ್ಜೆಟಿಂದ ಜನಸಾಮಾನ್ಯರಿಗೆ ಆಗಲಿ ರೈತರಿಗೆ ಆಗಲಿ ಯಾವುದೇ ಉಪಯೋಗ ಇಲ್ಲ ಅಂತ ಹೇಳ್ತಾ ಇದು ನಿರಾಶಾದಾಯಕ ಬಡ್ಜೆಟ್ ಅಂತ ಈ ಮೂಲಕ ತಿಳಿಸ್ತಾ ಇದ್ದಾರೆ. ಮುಖ್ಯಮಂತ್ರಿಗಳು ಆದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಈಗಾಗಲೇ ರಾಜ್ಯದಲ್ಲಿ 17 ಬಜೆಟನ್ನು ಮಂಡಿಸಿ ಇವಾಗ ಮೊನ್ನೆ ಮಾಡಿದಂಥ ಬಜೆಟ್ನಲ್ಲಿ ಬಡವರಿಗೆ, ಬಲ್ಲಿಗರಿಗೆ ಮತ್ತು ಶ್ರೀಮಂತರಿಗೆ ಎಲ್ಲರಿಗೂ ಅವರವರ ಇದಕ್ಕೆ ಅನುಗುಣವಾಗುವಂತೆ ಬಜೆಟನ್ನು ಮಾಡಿದ್ದಾರೆ. ಮತ್ತು ರೈತರಿಗಾಗಲಿ ಹಾಗೂ ಕೂಲಿ ಕಾರ್ಮಿಕರಿಗಾಗಲಿ ಹಾಗೂ ಮಾಧ್ಯಮ ವರ್ಗದವರಿಗಾಗಲಿ ಹಾಗೂ ಎಲ್ಲ ವರ್ಗಕ್ಕೂ ಅನುಗುಣ ಆಗುವಂಥ ಬಜೆಟನ್ನು ಈ ಕರ್ನಾಟಕದಲ್ಲಿ ಅದ್ಭುತವಾದ ಬಜೆಟನ್ನು ಕೊಟ್ಟಿದ್ದಾರೆ ಅವರು. ಮತ್ತು ಇನ್ನು ಮುಂದಿನ ಸರ್ಕಾರ ಏನು ನಡೆಸಬೇಕು ಅಂತ ಇದ್ದರು 2018ಕ್ಕೆ ಆ ಸರ್ಕಾರಕ್ಕೆ ಬರ್ತಕ್ಕಂಥ ಎಲ್ಲ ಮಾನ್ಯತೆಗಳನ್ನು ಒಳಗೊಂಡು ಇವತ್ತು ಬಜೆಟ್ ಮಾಡಿದ್ದಾರೆ. ಆದರೂ 5 ಗ್ಯಾರಂಟಿಗಳನ್ನು ಕೊಡ್ತಾ ಮತ್ತು ಈ ಬಜೆಟನ್ನು ಮುಂದಿನ ಬಜೆಟ್ ಆಗೋದ್ರೊಳಗೆ ಅನ್ವಯ ಆಗಲಿ ಅಂತ ನಾವು ಆದರೂ ಆಸುತ್ತಾ ಅವರಿಗೆ ಶುಭ ಕೋರ್ತಾ ನಾವು ಇವತ್ತಿನ ಸಿದ್ದರಾಮಯ್ಯನವ್ರಿಗೆ ಜಯವಾಗಲಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕನ್ನು ಸಾವಯವ ಕೃಷಿ ತಾಲೂಕೆಂದು ಈ ಸಾರಿ ಮುಖ್ಯಮಂತ್ರಿಗಳು ಪ್ರಮಾಣೀಕರಿಸಿದ್ದಾರೆ ಬಜೆಟ್ ಮಂಡನೆ ಮಾಡುವಾಗ. ಇದರ ಹಿನ್ನೆಲೆಯಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಹಾಗೂ ಸಚಿವ ಸಂಪುಟಕ್ಕೆ ನಾನು ರೈತರ ಪರವಾಗಿ, ಈ ತಾಲೂಕಿನ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಹಾಗೆ ಈ ಬಾರಿಯ ಬಜೆಟ್ಟು ಸರ್ವರ ಸಬಲೀಕರಣ, ಅವಕಾಶಗಳ ಅನಾವರಣ, ನವ ಕರ್ನಾಟಕದ ನಿರ್ಮಾಣದತ್ತ ದಿಟ್ಟ ಹೆಜ್ಜೆಯನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ನೀರಾವರಿ, ಶಿಕ್ಷಣ, ಆರೋಗ್ಯ, ಕೃಷಿ ಸೇರಿದಂತೆ ಮೂಲಭೂತ ಸೌಕರ್ಯಗಳನ್ನು ಈ ನಾಡಿನ ಜನತೆಗೆ ಒದಗಿಸಲು ಪಣತೊಟ್ಟು ನಿಂತು ಈ ಬಜೆಟನ್ನು ಮಂಡನೆ ಮಾಡಿದ್ದಾರೆ. ಅದಕ್ಕೆ ನಾನು ಅವರಿಗೆ ಜಿಲ್ಲೆಯ ಪರವಾಗಿ, ಕೃಷಿಕರ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಹಾಗೆ ನಾಡಿನ ಪ್ರತಿಯೊಬ್ಬರ ಬದುಕಿಗೆ ಹೊಸ ಭರವಸೆ ನೀಡುವ ಬಜೆಟ್ ಇದಾಗಿದೆ. ಬಜೆಟ್ ಇಲಾಖಾವಾರು ಅನುದಾನಗಳನ್ನು ತೆಗೆದುಕೊಂಡ್ರೆ ಇತಿಹಾಸ ಪುಟಗಳಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಂಡಿಸಿದ 17ನೇ ಬಜೆಟನ್ನು ಇತಿಹಾಸ ಪುಟಗಳಲ್ಲಿ ಬರೀಬೇಕು. ಹಿಂದೆ ಯಾರೂ ಮಂಡಿಸಿಲ್ಲ, ಮುಂದೆ ಮಂಡಿಸೋದಕ್ಕೂ ಸಾಧ್ಯವಿಲ್ಲ. ನುಡಿದಂತೆ ನಡೆದ ಸರ್ಕಾರ ಈ ಕಾಂಗ್ರೆಸ್ ಸರ್ಕಾರ. ಈ ಹಿಂದೆ ಚುನಾವಣೆ ವೇಳೆಯಲ್ಲಿ ರಾಜ್ಯದ ಜನತೆಗೆ ನೀಡಿದ ಭರವಸೆಯನ್ನು ಸಂಪೂರ್ಣವಾಗಿ ಈಡೇರಿಸಿ ಪಂಚ ಗ್ಯಾರಂಟಿಗಳ ಮೂಲಕ ಈ ನಾಡಿನ ಬಡ ಜನರನ್ನು ಸಬಲೀಕರಣವನ್ನು ಮಾಡಿದಂಥ ಕೀರ್ತಿ ಸನ್ಮಾನ್ಯ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಸಲ್ಲುತ್ತೆ. ಹಾಗೆ ಈಗ ಹೊಸದಾಗಿ ಮಹಿಳೆಯರಿಗೆ ವರ್ಷಕ್ಕೆ 2 ಸ್ಯಾರಿಗಳನ್ನು ವಿತರಣೆ ಮಾಡೋದಕ್ಕೆ ಹೊರಟಿದ್ದಾರಲ್ಲ, ಇದು ಎಂಥ ಸೌಭಾಗ್ಯದ ದಿನಗಳು ಅಂತ ಹೇಳಬೇಕು. ಹಾಗೆ ನಾಡಿನ ಜನತೆಗೆ ನೀರಾವರಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡಿಕೊಂಡಿದ್ದಾರೆ. ಹಾಗೆ ಈ ಜಿಲ್ಲೆಯ ಸನ್ಮಾನ್ಯ ಕೃಷಿ ಸಚಿವರು ಇಂದಿನ ಬಜೆಟ್ನಲ್ಲಿ ಕೃಷಿ ವಿಶ್ವವಿದ್ಯಾಲಯವನ್ನು ತರೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂಥ ಮುಖ್ಯಮಂತ್ರಿಗಳು, ಇದಕ್ಕೆ ಕಾರಣಭೂತರಾದಂಥ ಈ ರಾಜ್ಯದ ಕೃಷಿ ಸಚಿವರು, ಈ ಜಿಲ್ಲೆಯ ಉಸ್ತುವಾರಿ ಸಚಿವರು ಆದ ಚಲುವರಾಯಸ್ವಾಮಿ ಅವರಿಗೆ ಅಭಿನಂದನೆಯನ್ನು ವಿಶೇಷವಾಗಿ ಸಲ್ಲಿಸ್ತೇನೆ. ಏಕೆಂದರೆ ಒಬ್ಬ ರೈತರ ಮಗನಾಗಿ ರೈತ ಕುಟುಂಬದಿಂದ ಬಂದ ಹಿನ್ನೆಲೆಯಲ್ಲಿ ರೈತರ ಕಷ್ಟ ಕಾರ್ಪಣ್ಯಗಳನ್ನು ಅರಿತು ಈ ನಾಡಿಗೆ ಕೃಷಿ ಆಧಾರಿತ ಜಿಲ್ಲೆಗೆ ಹೆಚ್ಚಿನ ಆದ್ಯತೆ ನೀಡುವ ಮೂಲಕ ಇಡೀ ರಾಜ್ಯದ ರೈತ ಕುಟುಂಬಕ್ಕೆ ಇವತ್ತು ಹೊಸ ಹೊಸ ಯೋಜನೆಗಳು
ವಿಜ್ಞಾನಗಳ ಆವಿಷ್ಕಾರಗಳನ್ನು ತರುವ ಮೂಲಕ ಈ ನಾಡಿನ ರೈತರ ಪರವಾಗಿ ಈ ಸರ್ಕಾರ ನಿಂತಿದೆ. ಅವರಿಗೆ ಮತ್ತೊಮ್ಮೆ ನಾನು ಅಭಿನಂದನೆಯನ್ನು ಈ ಸರ್ಕಾರಕ್ಕೆ ಸಲ್ಲಿಸೋದಕ್ಕೆ ಇಚ್ಛೆಪಡ್ತೀನಿ. ಏನು ಈ ರಾಜ್ಯದ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರು ಅವರ ರಾಜಕೀಯ ಜೀವನದಲ್ಲಿ 17ನೇ ಬಜೆಟ್ ಮಂಡಿಸಿದ್ದಾರೆ. ಅದು ಸಮಾಜದ ಸಾಮಾಜಿಕ ನ್ಯಾಯದ ದೃಷ್ಟಿಯಿಂದ ಒಳ್ಳೆ ಬಡ್ಜೆಟ್ ಆಗಿದೆ ಅಂತ ನನ್ನ ಭಾವನೆ. ವಿರೋಧ ಪಕ್ಷದವ್ರು ಟೀಕೆ ಟಿಪ್ಪಣಿ ಅವರು ಯಾವ ಬಡ್ಜೆಟ್ ಮುಡಿಸೋರು ಯಾವಾಗಲೂ ಪ್ರತಿ ವರ್ಷವೂ ಟೀಕೆ ಮಾಡೋದಿದ್ದಿದ್ದೆ. ಕೇಂದ್ರ ಸರ್ಕಾರ ಸರಿಯಾದ ರೀತಿಯಲ್ಲಿ ಸಹಕಾರ ಕೊಡದೇ ಇದ್ದರೂ ಕೂಡ ಎಲ್ಲ ರಂಗದಲ್ಲೂ ಕೇಂದ್ರ ಸರ್ಕಾರ ಅನ್ಯಾಯ ಮಾಡ್ತಾಯಿದ್ರೂ ಕೂಡ ಸರ್ಕಾರ ಸರಿದೂಗಿಸಿ ತಾವು ಕೊಟ್ಟಂಥ 5 ಗ್ಯಾರಂಟಿಗಳನ್ನ ಉಳಿಸ್ಕೊಂಡು ಮುಂದೆ ಜನಕ್ಕೆ ಅನುಕೂಲ ಆಗುವಂಥ ಒಂದು ದೃಷ್ಟಿಯಿಂದ ಸನ್ಮಾನ್ಯ ಸಿದ್ದರಾಮಯ್ಯನವರು ಎಲ್ಲ ವರ್ಗದ ಅಧಿಕಾರಿಗಳು ಮತ್ತು ರಾಜಕಾರಣಿಗಳೆಲ್ಲರೂ ಒಂದು ಒಮ್ಮತಕ್ಕೆ ತಗೊಂಡು ಅವರ ಅನಿಸಿಕೆಗಳು ತಗೊಂಡು ಅವರು ಬಡ್ಜೆಟ್ ಮಂಡಿಸಿದ್ದಾರೆ. ಇದು ಒಳ್ಳೆ ಬಡ್ಜೆಟ್ಟು. ಇದಕ್ಕೆ ಉದಾಹರಣೆ ಅಂದರೆ ಹನೂರು ತಾಲೂಕಿನ ಶಾಲಾ ಮಕ್ಕಳು ಕೊಟ್ಟಂಥ ಒಂದು ಮನವಿ, ಅದಕ್ಕೆ ಅವರು ಮಂಜೂರು ಮಾಡಿ ಅದನ್ನು ಕೊಟ್ಟಿರೋದೇ ಇದು ನಿದರ್ಶನ ಆಗಿದೆ. ಒಳ್ಳೆಯದು ಅಂತೇಳಿ ಒಳ್ಳೆ ಬಡ್ಜೆಟು ಮುಂದುವರಲಿ ಚೆನ್ನಾಗಿರುತ್ತೆ. ಇದನ್ನು ಕಾರ್ಯರೂಪಕ್ಕೆ ತಂದು ಮುಂದಿನ ಬಡ್ಜೆಟ್ ಒಳಗೆ ಜನತೆ ಕೊಡಬೇಕು ಅಂತ ನಾನಾದರೂ ಭಾವಿಸ್ತೇನೆ. ಈಗ ಕರ್ನಾಟಕ ಸರ್ಕಾರ ನಮ್ಮ ರಾಜ್ಯದಲ್ಲಿ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ಕಾಲದಲ್ಲಿ 18ನೇ ಬಡ್ಜೆಟನ್ನು ಮಂಡಿಸಿದ್ದಾರೆ. ಭಾಳ ಸಂತೋಷ ಆಯಿತು. ರೈತರಿಗೆ, ಕಾರ್ಮಿಕರಿಗೆ, ಬಡವರಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ಒಳ್ಳೆಯ ಬಡ್ಜೆಟ್ ಮಂಡಿಸಿದ್ದಾರೆ. ಇವತ್ತು ಗ್ಯಾರಂಟಿಗೂ ಸುಧಾ ಮಾಡ್ಕೊಂಡು ಇವೆಲ್ಲ ಮೇಂಟೈನ್ ಮಾಡಿ ಎಲ್ಲ ಆಗೋದಿಲ್ಲ ಅಂತ ಬೇಕಾದಷ್ಟು ಜನ ಬೊಬ್ಬೆ ಹೊಡಿತಾಯಿದ್ರು. ಇವೆಲ್ಲ ಮೇಂಟೈನ್ ಮಾಡ್ಕೊಂಡವರೆಲ್ಲ ಇಷ್ಟೊಂದು ಬಡ್ಜೆಟ್ ಮಾಡಿಸಿರೋದು ತುಂಬ ಸಂತೋಷ ಆಯಿತು. ಶಿವ ದೇವರು ಅವರಿಗೆ ಆಯಸ್ಸು, ಆರೋಗ್ಯ, ಅಭಿವೃದ್ಧಿ ಕೊಡಲಿ ಅಂತ ಹೇಳ್ಬಿಟ್ಟು ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಏನು ರಾಜ್ಯದ ಆಯವ್ಯಯ ಮಂಡಿಸಿದ್ರು ಅದರಲ್ಲಿ ನಮ್ಮ ಹಳ್ಳಿಗಾಡಿನ ಜನತೆಗೆ ಗ್ಯಾರಂಟಿಗಳದ್ದು ಬಿಡಿ, ಅದು ಎಲ್ಲರಿಗೂ ಅನುಕೂಲ ಆಗುತ್ತೆ, ಅದನ್ನು ನಾವು ಅನುಕೂಲ ಅಂತ ಇದ್ದಾರೆ. ಆದರೆ ರೈತರಿಗೆ, ಕೂಲಿಕಾರರಿಗೆ ಅದರಿಂದ ಏನು ಪ್ರಯೋಜನ? ಯಾಕೆಂದರೆ ಇವತ್ತು ವ್ಯವಸಾಯ ನಿಂತೋಗೋ ಮಟ್ಟಕ್ಕೆ ಬಂದಿದೆ. ಆದ್ದರಿಂದ ರೈತರನ್ನ ಉತ್ತೇಜಿಸ್ಬೇಕು. ಅವರು ಬೆಳೆ ಬೆಳೆದ್ರೆ ಎಲ್ಲರಿಗೂ ಊಟ. ಆದ್ದರಿಂದ ಬಡ್ಜೆಟು ನಿರಾಶಾದಾಯಕವಾದ ಬಡ್ಜೆಟ್. ಇವರು ಬೇರೆ ಬೇರೆದಕ್ಕೆ ಅಲಾಟ್ಮೆಂಟ್ ಮಾಡಿಬಿಟ್ಟು ಅಲ್ಲಿಗೆ ಹೊರಟೋದ್ರೆ ರೈತರು ಕಾಪಾಡೋರು. ಇವತ್ತೆಲ್ಲ ಉತ್ಪಾದನಾ ವೆಚ್ಚ ಜಾಸ್ತಿ ಆಗಿದೆ. ನಾವು ಬೆಳೆ ಬೆಳೆಯೋಕ್ಕಾಗ್ತಾ ಇಲ್ಲ, ಬೆಲೆ ಕಮ್ಮಿ ಇದೆ. ಆದ್ದರಿಂದ ರೈತ ವ್ಯವಸಾಯನ ಬಿಡೋ ಅಂಥ ಮಟ್ಟಕ್ಕೆ ಬಂದಿದ್ದಾನೆ. ಆದ್ದರಿಂದ ಸರ್ಕಾರ ಇಂಥ ಟೈಮ್ನಲ್ಲಿ ರೈತರಿಗೆ, ಕೃಷಿ ಕಾರ್ಮಿಕರಿಗೆ, ಬೇರೆ ಕಾರ್ಮಿಕರಿಗೆ ಎಲ್ಲರಿಗೂ ಅನುಕೂಲ ಆಗುವಂಥ ಒಂದು ಬಡ್ಜೆಟನ್ನು ಮಂಡಿಸ್ಬೇಕಾಗಿತ್ತು. ಆದರೆ ಒಂದು ಓಟಿನ ದೃಷ್ಟಿಲೇ ನೋಡ್ಕೊಂಡು ಬಡ್ಜೆಟ್ ಮಂಡಿಸೋದಿದೆಯಲ್ಲ, ಅದರಿಂದ ಏನು ಪ್ರಯೋಜನ ಇಲ್ಲ. ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಹಳ್ಳಿಗಾಡಿನ ಜನತೆಗೆ, ರೈತರಿಗೆ, ಕಾರ್ಮಿಕರಿಗೆ, ದಲಿತರಿಗೆ ಏನು ಉಪಯೋಗ ಇಲ್ಲ. ಅಂಥ ಉಪಯೋಗ ಆಗೋ ಬಡ್ಜೆಟ್ ಮಾಡಬೇಕಾಗಿತ್ತು. ಆದರೆ ಮಾಡಿಲ್ಲ. ಇವರು ಬೇರೆ ಯಾವುದೋ ಒಂದು ದೃಷ್ಟಿ ಇಟ್ಕೊಂಡು ಮಾಡ್ತಾರೆ, ಓಟಿನ ದೃಷ್ಟಿ ಇಟ್ಕೊಂಡು. ಅದು ಸರಿ ಇಲ್ಲ. ಮುಂದೆ ವ್ಯವಸಾಯ ನಿಂತೋಗೋ ಸ್ಥಿತಿ ಇವತ್ತೇ ಬರ್ತಾ ಇದೆ. ಆದ್ದರಿಂದ ವ್ಯವಸಾಯಕ್ಕೆ ಉತ್ತೇಜನ ಕೊಟ್ಟು ರೈತರು ವ್ಯವಸಾಯ ಮಾಡೋದಕ್ಕೆ ಆಸಕ್ತಿ ತೋರಬೇಕು. ಆ ಮಟ್ಟಕ್ಕೆ ಬಡ್ಜೆಟನ್ನು ಮಂಡಿಸಬೇಕಾಗಿತ್ತು.